ನಮ್ಮೊಂದಿಗೆ ಹಿರಿಯ ವಕೀಲರಾದಂತಹ ಬಾಲನ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನನ್ನ ಹೆಸರು ಬಸವರಾಜ್ ಅಂತ. ನಾನು ಪತ್ರಿಕೋದ್ಯಮದ ವಿದ್ಯಾರ್ಥಿ ಆದಾಗಿನಿಂದಲೂ ನಾನು ನಿಮ್ಮ ಅಭಿಮಾನಿ. ಜೊತೆಲಿ ಇತ್ತೀಚಿನ ಪ್ರಕರಣಗಳೆಲ್ಲವನ್ನ ನೋಡಿದಾಗ ನನಗೆ ನೀವು ಪರಾಸಕ್ತಿ ಹೀರೋ ಗುಣಶೇಖರನ್, ಶಿವಾಜಿ ಗಣೇಶನ್ ಥರ ಕಾಣ್ತಿದ್ದೀರಿ. ಕಾರಣ ಏನಂದರೆ, ಇಡೀ ವ್ಯವಸ್ಥೆಯಲ್ಲಿ ಯಾರೆಲ್ಲ ಒಂದು ಕಡೆ ಬಂದು ನಿಂತಾಗ ದಮನಿತ, ಶೋಷಿತ, ಹಿಂದುಳಿದ, ಕಣ್ಣೀರು ಅಳ್ತಿರುವಂಥವರ ಕಣ್ಣೀರು ಒರೆಸೋದಕ್ಕೆ ಬಂದಾಗ ಅವರನ್ನು ಹೀರೋ ಥರ ನೋಡ್ತಾರೆ. ಆದರೆ ಇತ್ತೀಚೆಗೆ ಅವರನ್ನು ವಿಲನ್ ಥರ ನೋಡ್ತಾರೆ, ಉಗ್ರ ಅಂತ ಕರೀತಾರೆ, ಮತ್ತೊಂದು ಎಲ್ಲ ಮಾಡ್ತಾರೆ. ಆದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಒಬ್ಬನನ್ನು ಉಗ್ರ ಅನ್ನೋದಕ್ಕೂ ಸಾಕ್ಷಿಗಳು ಬೇಕಾಗುತ್ತೆ. ಎಮೋಷನ್ಸ್ ಏನಕ್ಕೂ ಬರೋದಿಲ್ಲ, ಎವಿಡೆನ್ಸೇ ಮುಖ್ಯ ಆಗುತ್ತೆ. ನಿಮಗೆ ಅದು ಗೊತ್ತಿರುತ್ತೆ ಸರ್. ಕಾನೂನಿನ ವಿದ್ಯಾರ್ಥಿಯಾಗಿ ನೀವು, ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ, ತುಸು ಕಾನೂನಿನ ವಿದ್ಯಾರ್ಥಿಯಾಗಿ ನಾನು ನಿಮ್ಮ ಹತ್ರ ತುಂಬ ಪ್ರಶ್ನೆಗಳನ್ನು ಕೇಳಿ. ಸರ್, ನನಗೆ ಇಲ್ಲಿ ಆರಂಭದಿಂದಲೂ ನಮ್ಮ ವೀಕ್ಷಕರು ಸೌಜನ್ಯ ಪ್ರಕರಣವನ್ನು ತುಂಬ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ, ಧರ್ಮಸ್ಥಳ ಪ್ರಕರಣವನ್ನು ಒಟ್ಟಿಗೆ ಸೇರಿಸ್ಕೊಂಡು. ಅರೆ, SIT ರಚನೆ ಆದಾಗ ಆ ಆದೇಶದ ಚೌಕಟ್ಟಿನಲ್ಲಿ ಸ್ಪಷ್ಟವಾಗಿ 1994ರಿಂದ 2014 ಮಧ್ಯೆಯ ನಾಪತ್ತೆ, ಅಸಹಜ ಸಾವುಗಳ ತನಿಖೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಇತ್ತು, ಅದು ವೈದ್ಯಕೀಯ ವಿದ್ಯಾರ್ಥಿ ನಾಪತ್ತೆ. ಸರ್, ಅದರಲ್ಲಿ ಸೌಜನ್ಯ ಕೇಸ್ ಕೂಡ ಇನ್ಕ್ಲೂಡ್ ಆಗುತ್ತಾ? ಸೌಜನ್ಯ ಕೇಸ್ ಇನ್ಕ್ಲೂಡ್ ಆಗೋದಿಲ್ಲ. ಸೌಜನ್ಯ ಕೇಸನ್ನು ಸರ್ಕಾರ ಕೆಡಿಸಿದ್ರು, ಗೃಹ ಮಂತ್ರಿ ಕೆಡಿಸಿದ್ರು, ಅಲ್ಲಿರೋ ಸಬ್ ಇನ್ಸ್ಪೆಕ್ಟ್ರು ನಾಯಕ ಕೆಡಿಸ್ದ, ಭಾಸ್ಕರ್ ರೈ ಇನ್ಸ್ಪೆಕ್ಟರ್ ಕೆಡಿಸ್ದ, CID ದೊಡ್ಡಮುನಿ ಕೆಡಿಸ್ದ, CBI ರಾಜಗೋಪಾಲ್ ಕೆಡಿಸ್ದ, DSP CBI ಚೆನ್ನೈ, PVS ರಾಜು CBI ಕೆಡಿಸ್ದ, ರಾಶ್ಮಿ ಡಾಕ್ಟ್ರು ಕೆಡಿಸಿದ್ಲು, ಆದಮ್ ಡಾಕ್ಟ್ರು ಕೆಡಿಸ್ದ. ಅಂದರೆ ತನಿಖೆ ಯಾರೆಲ್ಲ ಮಾಡಬೇಕು ಎಲ್ಲರೂ ಕೆಡಿಸಿದ್ದಾರೆ, FSL ಕೆಡಿಸಿದ್ದಾರೆ. ಈಗ ನೀವು ಸೌಜನ್ಯ ಕೊಲೆ ಪ್ರಕರಣ ಅಂದು ಹೇಳಿದರೆ ನನಗೆ ಒಂದು ಡೌಟು. ಅಪಹರಣ ಮಾಡಿದವರು, ಅತ್ಯಾಚಾರ ಮಾಡಿದವರು, ಕೊಂದವರು, ಅವಳ ಹೆಣವನ್ನು ಬಿಸಾಕಿದವರು, ಕೇಸ್ ನೋಂದಣಿ ಮಾಡಿರುವ ಪೊಲೀಸರು, ತನಿಖೆ ಮಾಡಿರುವ ಇವರೆಲ್ಲ ಒಂದು ಗ್ಯಾಂಗಪ್ ಆಗಿ ಮರ್ಡರ್ ಮಾಡಿದ್ರ ಅನ್ನೋದು ಡೌಟು. ಮತ್ತು CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಗ್ರೇಟ್ ನಾನ್ಸೆನ್ಸ್. ಆ ಕೇಸಲ್ಲಿ CBI ಮೋಸ್ಟ್ ಡಿಸ್ಆನೆಸ್ಟ್ ಆರ್ಗನೈಸೇಷನ್. ಸೌಜನ್ಯ ಪ್ರಕರಣದಲ್ಲಿ CID ಮೋಸ್ಟ್ ಡಿಸ್ಆನೆಸ್ಟ್, ಸ್ಥಳೀಯ ಪೊಲೀಸರು ಮೋಸ್ಟ್ ಡಿಸ್ಆನೆಸ್ಟ್. ಇದನ್ನು ಪ್ರಾಸಿಕ್ಯೂಟ್ ಮಾಡ್ತಾರೆ ಪ್ರಾಸಿಕ್ಯೂಟಿಂಗ್ ಏಜೆಂಟ್ಸ್. ಅಟ್ಲೀಸ್ಟ್ ಜ್ಞಾನ ಇರಬೇಕು ಅವರಿಗೆ. ತಪ್ಪು ಆಗಿದೆ ಎಂದು ಅಲ್ಲಿನೂ ಕೆಟ್ಟೋಗಿದೆ. ಅದನ್ನು ಏನಾಗುತ್ತೆ, ಅಕ್ಯೂಟಲ್ ಆಗುತ್ತೆ, ಬಿಡುಗಡೆ ಆಗುತ್ತೆ. ನ್ಯಾಯಾಧೀಶರು ಬರೀತಾರೆ ಈ ತನಿಖೆನೇ ಸರಿಯಲ್ಲ ಅಂದು. ಅಷ್ಟು ಹೇಳಿದ ಮೇಲೆ ಮತ್ತೆ CBI ಅಪ್ಪೀಲ್ ಹೋಗ್ತಾರೆ, ಅವನೇ ಮಾಡ್ದ ಅಂದು. ಯಾರು? ಸಂತೋಷ್ ರಾವ್. ಅದನ್ನು ಹೈಕೋರ್ಟ್ಗೆ ತಗೊಂಡೋಗ್ತಾರೆ. ಯಾಕೆ ತಗೊಂಡೋಗ್ಬೇಕು? CBIನವರೇ ತಗೊಂಡೋಗ್ಬೇಕು ಅಂದು ಹೋಗಿದ್ದಾರೆ. ದಟ್ ಈಸ್ ಆಲ್ಸೋ ನಾನ್ಸೆನ್ಸ್. ಏನಂದು ಸಂತೋಷ್ ರಾವೇ ಕೊಲೆ ಮಾಡಿದ್ದಾನೆ ಎಂದು ಸುಪ್ರೀಂ ಕೋರ್ಟ್ಗೆ ಹೇಳ್ತೀವಿ, ಅದಕ್ಕೆ ನಾವು ಹಣ ಸಹಾಯ ಕೂಡ ಮಾಡ್ತೀವಿ ಎಂದು ಹೇಳ್ತಾರೆ. ಅಂದರೆ ಇದು ಏನು ಆಗ್ತಾ ಇದೆ ಅಂದರೆ ಸಿಸ್ಟಮ್ ಫೇಲ್ಯೂರ್ ಆಗಿದೆ ನೋಡಿ. ಅದು ಈಗ ಸೌಜನ್ಯ ಕೊಲೆ ಆದಲು ಗೊತ್ತಾದ ತಕ್ಷಣ ನಾನು ಗೃಹ ಮಂತ್ರಿ ಅಶೋಕ್ಗೆ ಫೋನ್ ಮಾಡಿದೆ. 2012 ನೆನ್ನೆನೇ ಅಕ್ಟೋಬರ್ 13 ವರ್ಷ ಆಯಿತು. ಇವತ್ತು ಡೇಟು ಒಂದು ದಿನ ಆಗಿದೆ. ಇವತ್ತು ಡೆಡ್ ಬಾಡಿ 11, ಇವತ್ತು 11 ಡೇಟು ನೋಡಿ. 13 ವರ್ಷ ಮುಗ್ದೋಯ್ತು. ಸೊ 9ನೇ ತಾರೀಖಿಗೆ ಏನಾದ್ಲು ಗೊತ್ತಿಲ್ಲ, 10ನೇ ತಾರೀಕಿಗೆ ಕೊಲೆ ಆಗಿದ್ದಲ್ಲ ಎಂದು ಗೊತ್ತಾಯಿತು. 10ನೇ ತಾರೀಕಿಗೆ
ರೇಪ್ ಅಂಡ್ ಮರ್ಡರ್ ಅನ್ನೋದು ಗೊತ್ತಾಯಿತು. ಇವರು ಸೂಚನೆ ಕೊಟ್ಟರು, ಅವರು ಸಾಕ್ಷಿಯನ್ನೇ ನಾಶ ಮಾಡಿದರು. ಕೊಂದ ಜಾಗ ಹೇಳಿಲ್ಲ, ಅತ್ಯಾಚಾರ ಮಾಡಿದ ಜಾಗ ಹೇಳಿಲ್ಲ, ನೋಡಿಲ್ಲ, ತನಿಖೆ ಮಾಡಿಲ್ಲ. ನೋಡಿ, ಅವಳು ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾಳೆ, ಕಾಲೇಜಿಗೆ, ಸೆಕೆಂಡ್ PUC ಸ್ಟೂಡೆಂಟು. ಕಾಲಲ್ಲಿ ಚೊಪ್ಪಲಿ ಇರುತ್ತೆ, ಒಳ ಉಡುಪು ಹಾಕಿದ್ದಾಳೆ, ಚೂಡಿದಾರು ಒಳ ಉಡುಪು ಹಾಕ್ತಾರೆ. ಕೈಯಲ್ಲಿ ಪುಸ್ತಕ ಇದೆ, ಛತ್ರಿ ಇದೆ. ಛತ್ರಿ ಏನಾಯಿತು, ಪುಸ್ತಕ ಏನಾಯಿತು, ಒಳ ಉಡುಪಿ ಏನಾಯಿತು, ಚೊಪ್ಪಲಿ ಹೊಡೆತು, ನೋ ಆನ್ಸರ್. ಪೋಸ್ಟ್ಮಾರ್ಟಮ್ ಆಗುತ್ತೆ. ಎನಿ ಡಾಕ್ಟರ್ ಇಂಥ ಕೇಸ್ಗಳಲ್ಲಿ ಅಂಡರ್ ಗಾರ್ಮೆಂಟು, ಒಳ ಉಡುಪು ಇಂಪಾರ್ಟೆಂಟ್. DNA ಮೆಟೀರಿಯಲ್ ಸಿಗುತ್ತೆ. ಮತ್ತು ಡಾಕ್ಟ್ರು ಹೇಳ್ತಾರೆ, ಅದನ್ನು ಏನು ಹೇಳ್ತಾರೆ, ವಲ್ವಾ, ವಜೈನ, ಹೈಮನ್ ಅಂತಾರೆ, ಕನ್ನಡದಲ್ಲಿ ಯೋನಿ ಅಂತಾರೆ. ಹೈಮನ್ ರಿಪ್ಚರ್ ಆಗಿದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್. ಸೊ ಪೆನೆಟ್ರೇಷನ್ ಆಗಿದೆ. ಅಲ್ಲಿ ಎಲ್ಲಿ ರಕ್ತ ಇಲ್ಲ, ರಕ್ತ ಸುರಿತಿತ್ತು. ಸೆಮನ್ನು, ಫ್ಲೂಯಿಡು, ವೆಜೈನಲ್ ಸೆಕ್ರಿಯೇಷನು, ಯೂರಿನು, ಕೂದಲು, ಪ್ಯೂಬಿಕ್ ಹೇರ್, ಅದನ್ನು ಕಾಟನ್ ಸ್ವ್ಯಾಬ್ ಅಂತಾರೆ. ಅದನ್ನು 5 ml ಹೈಡ್ರೋಕ್ಲೋರಿಕ್ ಆಸಿಡು, 10 ml ನೈಟ್ರಿಕ್ ಆಸಿಡು, ಇದರಲ್ಲಿ ಹಾಕಿ ಅದನ್ನು ಸ್ವ್ಯಾಬ್ ಮಾಡಬೇಕು. ಓಕೆ, ಇದೆಲ್ಲ ಮಾಡಿದ್ದಾರೆ. ಸೆಮನ್ ಯಾರ್ದೆಂದು ಕಂಡುಹಿಡಿಬೋದು, ಪ್ಯೂಬಿಕ್ ಹೇರ್ ಯಾರ್ದೆಂದು ಕಂಡುಹಿಡಿಬೋದು, ರಕ್ತ ಯಾರ್ದೆಂದು ಕಂಡುಹಿಡಿಬೋದು. ಇದೆಲ್ಲ ಇದೆ ಅಲ್ಲಿ. ನೋಡಿ, ಇದು ಪೂರ್ತಿ ನಾಶ ಮಾಡಿದ್ದಾರೆ ಡಾಕ್ಟ್ರು, ಅದನ್ನು ಪ್ಯಾಕಿಂಗ್ ಮಾಡಿಲ್ಲ. ಹೈಡ್ರೋಕ್ಲೋರಿಕ್ ಆಸಿಡು, ನೈಟ್ರಿಕ್ ಆಸಿಡ್ ಹೋಗಿ ಸ್ವ್ಯಾಬ್ ಮಾಡಿಲ್ಲ. ತಕ್ಷಣ FSLಗೆ ಕಳಿಸಿಲ್ಲ. FSLನವ್ರಿಗೆ ಹೋದಾಗ ಅವ್ರು ಹೇಳ್ತಾರೆ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್. ನಾಶಪಡಿಸಿದ್ರು. ಯಾರು ಸೂಚನೆ ಕೊಟ್ಟರು, ಯಾರು ನಾಶಪಡಿಸಿದ್ರು, ಯಾರು ಫೋನ್ ಮಾಡಿದರು, ಯಾರು ರಿಪ್ಲೈ ಮಾಡಿದರು. ಅವನ ಹೆಸರು ಸಂತೋಷ್ ರಾವ್. ಅವನು ಹೋಟೆಲಲ್ಲಿ ಕ್ಲೀನರು ಅಂತಾರೆ. ಅವನೇ ಅತ್ಯಾಚಾರ ಮಾಡ್ದ ಅಂದು. ಅವನು ಬ್ಲಾಕ್ ಬೆಲ್ಟು, ಬ್ರೌನ್ ಬೆಲ್ಟು ಅಂತಾರೆ. ಬ್ರೌನ್ ಬೆಲ್ಟು, ಬ್ಲಾಕ್ ಬೆಲ್ಟ್ಗೆ ಎಷ್ಟು ಖರ್ಚು ಮಾಡಬೇಕು, ಏನು ತಿನ್ನಬೇಕು, ಮಾಡೋ ಕೆಲಸ ಕ್ಲೀನರು, ಸಪ್ಲೈಯರು ಅಲ್ಲ. ಮೆಂಟಲ್ ಪೇಷಂಟ್, ಅವನು ಏನು ಮಾತಾಡೋದಿಲ್ಲ, ಅವನಿಗೇನೂ ಇಲ್ಲ. ಸೊ ಅವನ್ನ ಯಾಕೆ ಬ್ರೌನ್ ಬೆಲ್ಟು, ಬ್ಲಾಕ್ ಬೆಲ್ಟ್ ಅಂತಾರೆ ಅಂದರೆ ಬಲಶಾಲಿ ಅಂತ ತೋರ್ಸೋಕ್ಕೆ. ಇಲ್ಲ, ಅವನು ಬ್ಲ್ಯಾಕ್ ಬೆಲ್ಟ್ ಆಗಿದ್ರೆ ಯಾರೋ 3 ಜನ ಹಿಡ್ಕೊಳಕ್ಕೆ ಬಂದಾಗ ಹೊಡಿಬೋದಿತ್ತು. ಹಿಡ್ಕೊಂಡವ್ರು ಯಾರು? ಇಲ್ಲಲ್ಲ, ಅದು ಅಷ್ಟಿಗೆ ಅದು ಸೆಕೆಂಡ್ರಿ. ಕ್ಲೀನರ್ ಅವನು, ಅದನ್ನು ಸರಿಯಾಗಿ ಮಾಡಿಲ್ಲ ಅಂದು ಓಡಿಸ್ಬಿಟ್ಟಿದ್ದಾರೆ. ತಿನ್ನಕ್ಕೆ ಊಟ ಇಲ್ಲ ಅವನಿಗೆ. ಯಾಕೆ ಈ ಸುಳ್ಳು ಹೇಳ್ತಾರೆ? ಬ್ಲಾಕ್ ಬೆಲ್ಟ್ ಅನ್ನೋ ಸುಳ್ಳನ್ನು ಇವ್ರು ಯಾಕೆ ಹೇಳ್ತಾರೆ? ಅವನ್ನ ಬಂಧಿಸಿದರು 3 ಜೈನ್ಗಳು. 3 ಜೈನ್ಗಳು ಬಂಧಿಸ್ತಾರೆ. ಅವರು ಅಲ್ಲಿ ಪ್ರಭಾವಿಗಳೇ. ಆ ಜಾಗದಲ್ಲಿ ಅವತ್ತಿದ್ರು ಅವರು ಕೂಡ. ಇಲ್ಲ, ಪ್ರಭಾವಿಗಳೇ. ಅವರು ಅರೆಸ್ಟ್ ಮಾಡ್ತಾರೆ. ಏನಕ್ಕೆ ಅರೆಸ್ಟ್ ಮಾಡ್ತಾರೆ? ಅವ್ರಿಗೇನು ಅಧಿಕಾರ ಇದೆ ಅರೆಸ್ಟ್ ಮಾಡಲು? ಅವ್ರು ನೋಡಿದ್ರಾ ಇವನ್ನ ಅಲ್ಲಿ? ಸೌಜನ್ಯನ ಅವ್ರು ನೋಡಿದ್ರಾ? ಅಪಹರಣ ಆದ ಸ್ಥಳ ಅವ್ರು ನೋಡಿದ್ರಾ? ಅತ್ಯಾಚಾರ ಆದ ಸ್ಥಳ ಅವ್ರು ನೋಡಿದ್ರಾ? ಕೊಲೆ ಆದ ಸ್ಥಳ ಅವ್ರು ನೋಡಿದ್ರಾ? ಬಾಡಿ ಸಿಗದ ಸ್ಥಳ ನೋಡಿ ಮತ್ತೆ ಹೆಂಗೆ ಅರೆಸ್ಟ್ ಮಾಡಿದರು? ವಾಟ್ ಈಸ್ ದೇರ್ ರೈಟ್ಸ್? ಅವ್ರು ಅರೆಸ್ಟ್ ಮಾಡಿದ್ರು, ಪೊಲೀಸರು ಯಾಕೆ ತಗೊಂಡ್ರು? ಅಂದರೆ ಪೊಲೀಸರಿಗೂ ಅವ್ರಿಗೇನು ಸಂಬಂಧ? ಅವನ್ನ ಮಹಾಲಿಂಗಪ್ಪ ಅನ್ನೋ ಒಂದು ಡಾಕ್ಟ್ರ್ ಎಕ್ಸಾಮಿನ್ ಮಾಡಿದ್ದಾರೆ. ಮಹಾಲಿಂಗಪ್ಪ ಯಾರು? ಅವ್ರು ಸರ್ಕಾರಿ ಡಾಕ್ಟ್ರ್ ಇಲ್ಲ. ಅವನಿಗೆ ಫಿಮೋಸಿಸ್ ಕಾಯಿಲೆ ಇದೆ. ಫಿಮೋಸಿಸ್ ಅಂದರೆ ಸ್ಕಿನ್ ಪೀಲ್ ಆಗೋದಿಲ್ಲ. ಪೀಲ್ ಆದರೆ ಇಂಜುರಿ ಆಗಲೇಬೇಕು.
ಅವ್ನಿಗೆ 3ನೇ ದಿವಸನ ಅರೆಸ್ಟ್ ಮಾಡ್ತಾರೆ. ಅದು ಪೀಲೇ ಆಗಿಲ್ಲ. ಇಲ್ಲಿ ಪೆನೆಟ್ರೇಟಿವ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತಾರೆ. ಪೆನೆಟ್ರೇಷನ್ ಆದರೆ ಪೀಲ್ ಆಗಬೇಕು, ಪೀಲ್ ಆದರೆ ಪೆನೆಟ್ರೇಷನ್ ಆಗಬೇಕು. ಅದು ಪೀಲೇ ಆಗೋದಿಲ್ಲ, ಪೆನೆಟ್ರೇಷನ್ ಹೆಂಗಾಯಿತು ಅಂದರೆ ಅದಕ್ಕೂ ಸಂಬಂಧ ಇಲ್ಲ. ಅವನದು ಒಳ ಉಡುಪು ಏನಾಯಿತು, ಅವನು ಏನು ಬಟ್ಟೆ ಧರಿಸಿದ್ದ, ಅವನ ಹಿಸ್ಟ್ರಿ ಏನು. ಒಂದು ಹುಡುಗಿ ಮನೆಗೆ, ಆ ಹುಡುಗಿ ಅಪಹರಣ ಆದ ಜಾಗಕ್ಕೆ 25 ಮೀಟ್ರು ಎದುರುಗಡೆ ಒಂದು ನೇಚರ್ ಕ್ಯೂರ್ ಹಾಸ್ಪಿಟ್ಲ್ ಇದೆ. ಅಲ್ಲಿ CCTV ಕ್ಯಾಮರಾಸ್ ಇದೆ. ಇವನು ಮೆಂಟಲ್ ಫೆಲೋ. ಸಂತೋಷ. ಅಪಹರಣ ಆದರೆ ಅವನ ಬಟ್ಟೆ ಏನು ಧರಿಸಿದ್ದ, ಬಟ್ಟೆ ಮೇಲೆ DNA ಇತ್ತ, ಆ ಬಟ್ಟೆಗಳು ಏನಾಯಿತು ನೋಡಿ. ಇದೆಲ್ಲ ನೋಡಿದರೆ ಇದೆ. ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮತ್ತು ರೇಪಿಂಗ್ ಏಜೆನ್ಸಿ ಮತ್ತು ಕಿಲ್ಲಿಂಗ್ ಏಜೆನ್ಸಿ ಮತ್ತು ಅಬ್ಡಕ್ಷನ್ ಏಜೆನ್ಸಿ ನೋಡಿ, ಎಲ್ಲನೂ ಟಚ್ ಆಗುತ್ತೆ ನೋಡಿ. ಎಲ್ಲನೂ ಲಾಕ್ ಆಗುತ್ತೆ. ಲಾಕ್ ಆಯಿತು. ಫೋನು ಸೂಚನೆಗಳು ಸದಾನಂದ ಗೌಡ ಮುಖ್ಯಮಂತ್ರಿ ಆವಾಗ, ಅಶೋಕ್ ಗೌಡ ಮುಖ್ಯಮಂತ್ರಿ, ಸೌಜನ್ಯ ಗೌಡ ಎಲ್ಲ. ಆವತ್ತು ಹುಡುಗಿ ಒಂದು ಬೇಕಿತ್ತು. ಯಾರಿಗೆ ಬೇಕಿತ್ತು? ಕ್ವಶ್ಚನ್ ಮಾರ್ಕ್. ಹುಡುಗಿ ಬೇಕಿತ್ತು. ಏನಕ್ಕೆ ಬೇಕಿತ್ತು? ರೇಪ್ ಮಾಡಲು ಹುಡುಗಿ ಬೇಕಿತ್ತು. ಯಾರಿಗೆ ಬೇಕಿತ್ತು? ಕ್ವಶ್ಚನ್ ಮಾರ್ಕ್. ಇದುವರೆಗೆ ತನಿಖೆ ಆಗಿಲ್ಲ. ನೀವು ಹೇಳ್ತೀರಾ ಸೌಜನ್ಯ. CBI, CID, COD, ಪೊಲೀಸು, ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಕ್ರೋರ್ಸ್ ಆಫ್ ರುಪೀಸು, ಟೆಕ್ನಾಲಜಿ, ನಾಲೆಡ್ಜು. ಏನಾಯಿತು? ಒಂದು ಹುಡುಗಿ ಬೇಕಾಗಿತ್ತು. ಹುಡುಗಿ ಇವಳು ಸಿಕ್ಕಿದ್ಲು. ಯಾರಿಗೆ ಬೇಕಾಯಿತು ಅಂದು ನಿಮಗೆ ಬಿಟ್ಬಿಡ್ತೀನಿ.